Hello, hi my dear students. So welcome to sociology class. Today I will discuss about Dr. M.N. Srinivas. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಸಮಾಜಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಚರ್ಚಿಸುವಂಥ ವಿಷಯ ಡಾಕ್ಟರ್ M.N. ಶ್ರೀನಿವಾಸ್ ಅವರ ಬಗ್ಗೆ ಚರ್ಚಿಸೋಣ. ಸೊ ಇವತ್ತು ನೋಡಿ ಮಕ್ಕಳೇ, ಈ ಭಾರತ ಕಂಡ ಒಬ್ಬ ಶ್ರೇಷ್ಠ ಜನಪ್ರಿಯ ಸಮಾಜಶಾಸ್ತ್ರಜ್ಞರು ಯಾರು ಅಂದರೆ ಡಾಕ್ಟರ್ M.N. ಶ್ರೀನಿವಾಸ್ ಅವರು ಅಂತ ಕರಿಬೋದು. ಇವರು ನಮ್ಮ ಕರ್ನಾಟಕದ ಅದರ ಜೊತೆಗೆ ಕರ್ನಾಟಕದ ಶ್ರೇಷ್ಠ ಜನಪ್ರಿಯ ಅಗ್ರಗಾಮಿ ಸಮಾಜಶಾಸ್ತ್ರಜ್ಞರು ಯಾರು ಅಂದರೆ ಡಾಕ್ಟರ್ M.N. ಶ್ರೀನಿವಾಸ್ ಅವರು ಅಂತ ಹೇಳ್ಬೋದು. ಡಾಕ್ಟರ್ M.N. ಶ್ರೀನಿವಾಸ್ ಅವರ ಪೂರ್ಣ ಹೆಸರು, ಹಿ ಈಸ್ ಅ ಫುಲ್ ನೇಮ್ ಡಾಕ್ಟರ್ M.N. ಶ್ರೀನಿವಾಸ್, M.N. ಶ್ರೀನಿವಾಸ್, ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್. ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್ ಅನ್ನೋರ್ದು ಇವರ ಫುಲ್ ನೇಮ್ ಅಂತಲೇ ಹೇಳ್ಬೋದು. ಓಕೆ, ಇವರು 1916ರಲ್ಲಿ ಮೈಸೂರಿನ ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ಜನಿಸಿದಂತಹ ಒಬ್ಬ ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ, ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಒಬ್ಬ ಅಗ್ರಗಾಮಿ ಸಮಾಜಶಾಸ್ತ್ರಜ್ಞ ಮತ್ತು ಸಾಮಾಜಿಕ ಮಾನವಶಾಸ್ತ್ರಜ್ಞ ಅಂತ ಕರಿಬೋದು ಇವರನ್ನು. ಓಕೆ, ಹೀಸ್ ಫುಲ್ ನೇಮ್ ಮೈಸೂರು ನರಸಿಂಹಾಚಾರ್ಯ Srinivas. He was born 1960, Mysore in Karnataka. His great Brahmin family in born Dr. M.N. Srinivas. Next, M.N. Srinivas is the greatest, brilliant and very popular sociologist, leading sociologist and social anthropologist. ಇವರು ಒಬ್ಬ ಶ್ರೇಷ್ಠ ಬುದ್ಧಿವಂತ ಮತ್ತು ಜನಪ್ರಿಯ ಸಮಾಜಶಾಸ್ತ್ರಜ್ಞ ಜೊತೆಗೆ ಇವರು ಒಬ್ಬ ಸಾಮಾಜಿಕ ಮಾನವಶಾಸ್ತ್ರಜ್ಞರಾಗಿ ಜನಪ್ರಿಯರಾದಂತಹ ಒಬ್ಬ ಭಾರತ ಕಂಡ ಶ್ರೇಷ್ಠ ಮಾನವಶಾಸ್ತ್ರಜ್ಞ ಮತ್ತು ಸಮಾಜಶಾಸ್ತ್ರಜ್ಞ ಅಂತ ಕರಿಬೋದು. ಸೊ ನೆಕ್ಸ್ಟು M.N. Srinivas. Dr. M.N. Srinivas got his PhD from Bombay University. He did Doctor of Philosophy, Oxford University. He did Doctor of Philosophy from Oxford University. Dr. M.N. Srinivas is the famous sociologist of Karnataka. Dr. M.N. Srinivas was a famous sociologist in Karnataka. Yeah. So, who was the father of sociology in Karnataka? In Karnataka, ಕರ್ನಾಟಕದ ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞರು ಯಾರು? ಕರ್ನಾಟಕದ ಸಮಾಜಶಾಸ್ತ್ರಜ್ಞರ ಪಿತಾಮಹ ಯಾರು ಅಂತ ಕೇಳಿದರೆ ಡಾಕ್ಟರ್ M.N. ಶ್ರೀನಿವಾಸ್ ಅವರಂತಲೇ ಕರಿಬೋದು. ಹಿ ಈಸ್ ದ ಗ್ರೇಟೆಸ್ಟ್ ಇಂಡಿಯನ್ ಸೋಷಿಯಾಲಜಿ, ಹಿ ಈಸ್ ದ ಗ್ರೇಟೆಸ್ಟ್ ಕರ್ನಾಟಕ ಸೋಷಿಯಾಲಜಿಸ್ಟ್. ಸೊ ಹಿ ಈಸ್ ಕಾಲ್ಡ್ ಆಸ್ ಕರ್ನಾಟಕ ಫಾದರ್ ಆಫ್ ಸೋಷಿಯಾಲಜಿ. Karnataka father of sociology because of his father of Karnataka sociologist. Okay, so next, from 1959 to 1965 he is held the post of professor of sociology at the School of Economics of the University of Delhi. 1950 to 1965, this period, so he held the post of professor of sociology at the School of Economics of the University of Delhi. ಡೆಲ್ಲಿಯಲ್ಲಿ ಇವರು 1959 to 1965 ಈ ಒಂದು ಅವಧಿಯಲ್ಲಿ ಇವರು ದೆಹಲಿಯ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದಂತಹ ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞನೆಂದು ಪರಿಗಣಿಸಲಾಗಿದೆ ಅಂತ ಹೇಳ್ಬೋದು.
ನೆಕ್ಸ್ಟು, ಸೊ ಇವರು ಯಾವುದಕ್ಕೆ ಮಹತ್ವ ಕೊಡ್ತಾ ಇದ್ರು ಅಂದರೆ, ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಗ್ರಾಂಥಿಕ ದೃಷ್ಟಿಕೋನವನ್ನು ಬದಲಾಗಿ ಕ್ಷೇತ್ರ ಅಧ್ಯಯನಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದರು. ಹಿ ವಾಸ್ ವೆರಿ ಇಂಪಾರ್ಟೆಂಟ್ ಆಫ್ ಓನ್ಲಿ ಫೀಲ್ಡ್ ವರ್ಕ್, ನಾಟ್ ಓನ್ಲಿ ಬುಕ್ ವೀವ್. ಸೊ ಇವರು ಗ್ರಾಂಥಿಕ ಅಥವಾ ಬುಕ್ಕಿಶ್ ಆಗಿ ಇರಬೇಡಿ, ಎಲ್ಲರೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಕ್ಷೇತ್ರ ಅಧ್ಯಯನ ಮಾಡಿ ಅದು ಹೆಚ್ಚು ಪರಿಣಾಮಕಾರಿಯಾಗಿರುವಂತಹ ಒಂದು ವಿಷಯ ಸಂಗ್ರಹಣೆ ಅಂತ ಯಾರು ಎಮ್.ಎನ್. ಶ್ರೀನಿವಾಸ್ ಅವರು ವಿವರಿಸಿದರು ಅಂತ ಹೇಳ್ಬೋದು. ನೆಕ್ಸ್ಟು, ಎಮ್.ಎನ್. ಶ್ರೀನಿವಾಸ್ wrote his famous book. Until today it's a very famous book. Dr. M.N. Srinivas wrote his famous book, Religion and Society Among the Korgas of South India. He's a famous book. He's wrote by famous book until today. So Religion and Society Among the Korgas of South India. Okay, this was the study of religious beliefs and culture practices of the Korgas. Okay, this was the study of Korgas. ಫ್ಯಾಮ್ಲಿಯಲ್ಲಿ ಸ್ವತಃ ತಾವೇ ಇನ್ವಾಲ್ವ್ ಆಗಿ ಆ ಕೋರ್ಗಾಸ್ ಕಮ್ಯುನಿಟಿಯ ಪ್ರಾಕ್ಟೀಸ್ ಏನು, ಕಲ್ಚರ್ ಏನು, ರಿಲಿಜಿಯನ್ ಏನು, ಅವ್ರದ್ದು ಒಂದು ಟ್ರೆಡಿಷ್ನಲ್ ಕಂಡೀಷನ್ ಏನು ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದವರು ಯಾರು? ಡಾಕ್ಟರ್ ಎಮ್.ಎನ್. ಶ್ರೀನಿವಾಸ್ ಅವರು ಅಂತ ಹೇಳ್ಬೋದು. ಅಂದರೆ ರಿಲಿಜನ್ ಆ್ಯಂಡ್ ಸೊಸೈಟಿ ಅಮಂಗ್ ದ ಕೋರ್ಗಾಸ್ ಆಫ್ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜದ ಬಗ್ಗೆ ಅಧ್ಯಯನ ಮಾಡಿದಂಥ ಇವರು ಕೊಡವರ ಧಾರ್ಮಿಕ ನಂಬಿಕೆಗಳು ಹಾಗೂ ಸಾಂಸ್ಕೃತಿಕ ಪದ್ಧತಿಗಳ ಅಧ್ಯಯನ ಕುರಿತಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಂತಹ ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞ ಯಾರು? ಡಾಕ್ಟರ್ ಎಮ್.ಎನ್. ಶ್ರೀನಿವಾಸ್. ಸೊ ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್ ಅಂತಲೇ ಕರಿಬೋದು. ಓಕೆ, ಸೊ ನೋಡಿ, ದಿಸ್ ವಾಸ್ ಅ ಸ್ಟಡಿ ಆಫ್ ರಿಲಿಜಿಯಸ್ ಬಿಲೀಫ್ಸ್ ಆ್ಯಂಡ್ ಕಲ್ಚರ್ ಪ್ರಾಕ್ಟೀಸ್ ಆಫ್ ದ ಕೋರ್ಗಾಸ್ obtained through scientific way. Korgas families culture, Korgas families in culture, customs, values, traditions, practices, beliefs obtained through scientific way. He studied about scientific way for Korgas family, Korgas customs, Korgas belief, Korgas culture, Korgas practices. He studied scientific only. He studied in only scientific base. ಅಂದರೆ ಆ ಕೊಡವರ ಧಾರ್ಮಿಕತೆಯನ್ನು, ಧರ್ಮವನ್ನು, ಸಂಪ್ರದಾಯಗಳನ್ನು, ಸಂಸ್ಕೃತಿಗಳನ್ನು, ಅವರ ಆಚರಣೆಗಳನ್ನು, ಅವರ ವಿಧಿವಿಧಾನಗಳನ್ನು ತಾವೇ ಸ್ವತಃ ಇನ್ವಾಲ್ವ್ ಆಗಿ ಏನು ಮಾಡ್ತಾಯಿದ್ರು? ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡಿದಂತಹ ಒಬ್ಬ ಬ್ರಾಹ್ಮಣ ಕುಟುಂಬದ ಶ್ರೇಷ್ಠ ಸಮಾಜಶಾಸ್ತ್ರಜ್ಞ ಎಮ್.ಎನ್. ಶ್ರೀನಿವಾಸ್ ಅವರು ಅಂತ ಹೇಳ್ಬೋದು. ನೆಕ್ಸ್ಟು, ಇವರು ಶ್ರೀನಿವಾಸ್ ಅವರು ಜಗತ್ತಿನಾದ್ಯಂತ ಸಮಾಜಶಾಸ್ತ್ರದ ಪಟ್ಟಿಯಲ್ಲಿ ಒಬ್ಬರಾಗಿ ನೆಲೆ ಊರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಭಾರತೀಯ ಸಮಾಜದ ಸಾಮಾಜಿಕ ಪರಿವರ್ತನೆಯ ವಿಶ್ಲೇಷಣೆ ನೋಡಿಲೆ. ಇನ್ನೊಂದು ನೆಕ್ಸ್ಟ್ ಇವ್ರದ್ದು ಇಂಪಾರ್ಟೆಂಟ್, ಎಮ್.ಎನ್. ಶ್ರೀನಿವಾಸ್ ಆಸ್ ಒನ್ ಆಫ್ ದ ಲೀಡಿಂಗ್ sociologist across the world. M.N. Srinivas, he is a leading sociologist across the world. ಇವರು ಜಗತ್ತು ಕಂಡ ಒಬ್ಬ ಶ್ರೇಷ್ಠ ಅಗ್ರಗಾಮಿ ಸಮಾಜಶಾಸ್ತ್ರಜ್ಞ ಎಂದು ಇವರನ್ನು ಪರಿಗಣಿಸಲಾಗಿದೆ. ಯಾಕೆ ಅಂದರೆ ಇವರು ನೋಡಿ, ಸೊ ಅನಲೈಸಿಂಗ್ ದ process of social change in India, he introduced the concept of because of leading sociologists across the world. But why? He is a greatest work. He is analyzing the process of social change in India. He introduced the concepts of Sanskritization, Westernization and dominant caste and
dominant caste. He is analyzing processing of work throughout world. In the throughout world, ಇಡೀ ಜಗತ್ತಿನಲ್ಲೇ ಒಂದು ಶ್ರೇಷ್ಠ ಒಂದು ಗ್ರೇಟೆಸ್ಟ್ ಅನಲೈಸಿಂಗನ್ನು ಮಾಡಿದಂತಹ ಒಂದು ಪ್ರಕ್ರಿಯೆ ಯಾರು ಅಂದರೆ ಎನ್ ಶ್ರೀನಿವಾಸ್. ಅದು ಯಾವುದು ಅಂದರೆ ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ ಮತ್ತು ಪ್ರಬಲ ಜಾತಿಯ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನ ಮಾಡಿದಂಥ ಇವರು ಜಗತ್ತು ಕಂಡ ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞ ಅಂತ ಹೇಳ್ಬೋದು ಇವರನ್ನು. ಓಕೆ, ಸೊ analyzing the process of social change he introduced the concept of Sanskritization, Westernization and dominant caste. Dr. Srinivas pointed out the Westernization gave rise to a section of Indian people whom he called the New Elite. Whom he called the New Elite. These were the educated intellectuals who played a very prominent role in the independence movement. Independence movement. He says that Sanskritization is the process by which a law Hindu caste or tribal groups changing their way of life in the direction of high caste. M.N. Srinivas, by introducing the concept of dominant, outlined the fact that many castes in India gaining dominance by acquiring many elements of dominance. Okay, next, M.N. Srinivas gained both national and international recognition and accorded with several awards. At the end of his service, he was guiding to the ISEC and Institute of Social and Economic Change of institutions. His important work or Indian village, caste in modern India and other essays, social change in modern India, remembered village, caste in 21st century and new avatar, etc. Okay, M.N. Srinivas ಅವರು ಏನು ಮಾಡ್ತಾ ಇದ್ರು ಅಂದರೆ ಭಾರತೀಯ ಸಮಾಜದ ಸಾಮಾಜಿಕ ಪರಿವರ್ತನೆಯ ಬಗ್ಗೆ ವಿಶ್ಲೇಷಣೆಯಲ್ಲಿ M.N. ಶ್ರೀನಿವಾಸ್ ಅವರು ಭಾರತದ ಸಮಾಜದ ಸಾಮಾಜಿಕ ಪರಿವರ್ತನೆಯ ವಿಶ್ಲೇಷಣೆಯಲ್ಲಿ M.N. ಶ್ರೀನಿವಾಸ್ ಅವರು ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ ಮತ್ತು ಪ್ರಬಲ ಜಾತಿಗಳು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು M.N. ಶ್ರೀನಿವಾಸ್ ಅವರು ಅಂತಲೇ ಹೇಳ್ಬೋದು. ಈ ಪಾಶ್ಚಾತ್ಯೀಕರಣ ಪ್ರಕ್ರಿಯೆ ಎಂಬುದು ಭಾರತೀಯ ಸಮಾಜದ ಹೊಸ ಗಣ್ಯರು, ನ್ಯೂ ಇಲೈಟ್ ವಿಭಾಗವನ್ನು ಹುಟ್ಟು ಹಾಕಿತೆಂಬ ಅಂಶವನ್ನು ಮುಂದಿಟ್ಟ M.N. ಶ್ರೀನಿವಾಸ್ ಅವರು ಏನು ಮಾಡ್ತಾರೆ, ಸ್ವತಂತ್ರ ಚಳುವಳಿಯಲ್ಲಿ ಈ ಬುದ್ಧಿವಂತ ಸಮೂಹವು ಗಣನೀಯವಾದ ಪಾತ್ರವನ್ನು ವಹಿಸಿದವು ಎಂದು ಅವರು ವಿವರಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಗಳಿಸಿದ್ದ M.N. ಶ್ರೀನಿವಾಸ್ ಅವರು ಹಲವಾರು ಪ್ರಶಸ್ತಿಗಳನ್ನು ಏನು ಮಾಡಿದ್ದಾರೆ, ಸಂಪಾದಿಸಿಕೊಂಡಿದ್ದಾರೆ. ತಮ್ಮ ಸೇವಾವಧಿಯ ಕೊನೆಯಲ್ಲಿ ಬೆಂಗಳೂರು ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಎಂಬ ಸಂಸ್ಥೆಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಂತಹ ಇವರು ಇವತ್ತು ಅವರ ಪ್ರಮುಖ ಕೃತಿಗಳಾದ ಇಂಡಿಯನ್ ವಿಲೇಜಸ್, ಕಾಸ್ಟ್ ಇನ್ ಮಾಡರ್ನ್ ಇಂಡಿಯಾ ಆ್ಯಂಡ್ ಅದರ್ ಎಸೆಸ್, ಸೋಷಿಯಾಲಜಿ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ರಿಮೆಂಬರ್ಡ್ ವಿಲೇಜ್ ಆ್ಯಂಡ್ 21ನೇ ಶತಮಾನದಲ್ಲಿ ಜಾತಿ ಮತ್ತು ಅದರ ಹೊಸ ರೂಪಗಳು ಇತ್ಯಾದಿಗಳನ್ನು ಇವರು ಏನು ಮಾಡಿದರು, ಕೃತಿಗಳನ್ನು ರಚಿಸಿದರು ಅಂತ ಹೇಳ್ಬೋದು. ಮಕ್ಕಳೇ, ನಿಮಗೆ ಒಂದು ಹೇಳ್ತೀನಿ, ಇವರು ಕರ್ನಾಟಕ, ಭಾರತ ಮತ್ತು ವಿದೇಶ ಅಂದರೆ
ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೀಡಿಂಗ್ ಆಫ್ ಸೋಷಾಲಜಿ ಅಕ್ರಾಸ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಅಂದರೆ ಯಾಕೆ ಅಂದರೆ ಇವರು ಅನಲೈಸಿಂಗ್ ಪ್ರೊಸೆಸ್ ಆಫ್ social change in India introduced by the Sanskritization, Westernization and dominant caste. ಇವುಗಳನ್ನು ಇಂಟ್ರೊಡ್ಯೂಸ್ ಮಾಡಿರೋದರಿಂದ ಯಾವುದು ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ ಮತ್ತು ಪ್ರಬಲ ಜಾತಿ ಎಂಬ ಈ ಪರಿಕಲ್ಪನೆಗಳನ್ನು ಈಸ್ ಇಂಟ್ರೊಡ್ಯೂಸ್ ಆಫ್ ತ್ರೀ ಕಾನ್ಸೆಪ್ಟ್ ಈಸ್ M.N. Srinivas introduced by three concepts. One is Sanskritization, Westernization and dominant caste. ಓಕೆ, ಈ ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ ಮತ್ತು ಪ್ರಬಲ ಜಾತಿಯ ಪರಿಕಲ್ಪನೆಯನ್ನು ಪರಿಚಯಿಸಿದ ಇವರು ಒಂದು ಭಾರತೀಯ ಸಾಮಾಜಿಕ ಪರಿವರ್ತನೆಯ ವಿಶ್ಲೇಷಣೆಯನ್ನು ಮಾಡಿದಂತಹ ಒಬ್ಬ ಶ್ರೇಷ್ಠ ಜಗತ್ತು ಕಂಡ ಭಾರತೀಯ ಕರ್ನಾಟಕದ ಸಮಾಜಶಾಸ್ತ್ರಜ್ಞ ಎಂದು ತಪ್ಪಾಗಲಾರದು ಅಂತ ಹೇಳ್ಬೋದು. ಇವರು ಹೆಚ್ಚು ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡ್ತಾಯಿದ್ರು, ಈಸ್ ಅ ಫೇಮಸ್ ವರ್ಕ್ ಆಫ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಸಿಸ್ಟಮ್ ಅಕಾರ್ಡಿಂಗ್ ಟು M.N. Srinivas, ಫೇಮಸ್ ವರ್ಕ್ ಬೈ ಕಾಸ್ಟ್ ಆ್ಯಂಡ್ ಕಾಸ್ಟ್ ಸಿಸ್ಟಮ್. ಜಾತಿ ಮತ್ತು ಜಾತಿ ವ್ಯವಸ್ಥೆಯ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನ ಮಾಡಿದವರು ಯಾರು? ಡಾಕ್ಟರ್ M.N. Srinivas ಅವರು ಅಂತ ಹೇಳ್ಬೋದು. ಜಾತಿ ನಮ್ಮ ಭಾರತ ಜಾತಿಯ ರಾಷ್ಟ್ರ ಆಗಿರೋದ್ರಿಂದ ಆ ಜಾತಿ ಅಂದ್ರೇನು, ಜಾತಿಯ ಲಕ್ಷಣಗಳೇನು, ನಮ್ಮ ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೇಗಿದೆ, ಜಾತಿಯಿಂದ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗ್ತವೆ ಅನ್ನೋದನ್ನು ಸವಿಸ್ತಾರವಾಗಿ ಅವರ ಒಂದು ಕೃತಿಗಳಲ್ಲಿ ಬರೆದಂತಹ M.N. Srinivas ಅವರು ಇವತ್ತಿಗೂ ಅವರ ಕೃತಿಗಳು ಏನಾಗಿದ್ದಾವೆ ಅಂದರೆ ಜನಪ್ರಿಯ ಅಂತ, ಪಾಪ್ಯುಲರ್ ಆಗಿದ್ದಾವೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟು ಇವ್ರದ್ದು ಆ್ಯಂಡ್ ಸೋಷಲ್ ಸ್ಟ್ರಾಟಿಫಿಕೇಷನ್ ಆ್ಯಂಡ್ ಡಾಮಿನೆಂಟ್ ಕಾಸ್ಟ್. another one his famous work, ಸೋಷಲ್ ಸ್ಟ್ರಾಟಿಫಿಕೇಷನ್, ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ. ಸೋಷಲ್ ಸ್ಟ್ರಾಟಿಫಿಕೇಷನ್, ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ ಅಧ್ಯಯನ ಮಾಡಿದವರು. ಅಂದರೆ ಮೇಲು ಕೀಳು, ಬಡ ಶ್ರೀಮಂತ, ಸ್ತ್ರೀ ಪುರುಷ ಎಂಬ ಈ ಮೇಲಿನ ಅಂತಸ್ತು, ಮಧ್ಯ ಅಂತಸ್ತು, ಕೆಳ ಅಂತಸ್ತು ಹೇಗಿದೆ, ಆ ಅಂತಸ್ತುಗಳನ್ನು ಫಸ್ಟ್ ಸ್ಟೇಜ್, ಮಿಡಲ್ ಸ್ಟೇಜ್ ಆ್ಯಂಡ್ ಲಾಸ್ಟ್ ಸ್ಟೇಜ್ಗಳನ್ನು ಅಂದರೆ ಸ್ಟ್ರಾಟಿಫಿಕೇಷನ್ ಅಂದರೆ ಏರಿಳಿತ, ಹೈರಾರ್ಕಿ ಆಫ್ ಸಿಸ್ಟಮ್ ಅಂತೇನು ಕರಿತೀವಲ್ಲ ನಾವು, ಏರಿಳಿತವನ್ನು ಅಧ್ಯಯನ ಮಾಡಿದವರು ಸಹ M.N. Srinivas ಅವರು ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇವರು 1916 ಮೈಸೂರಿನ ಕರ್ನಾಟಕ ರಾಜ್ಯದಲ್ಲಿ ಜನಿಸಿದಂಥ ಇವರು ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದಂಥ ಇವರು ಒಬ್ಬ ಬುದ್ಧಿವಂತ, ವಿದ್ಯಾವಂತ, ಜೊತೆಗೆ ಅಗ್ರಗಾಮಿ ಸಮಾಜಶಾಸ್ತ್ರಜ್ಞ, ಜೊತೆಗೆ ಸಾಮಾಜಿಕ ಮಾನವ ಶಾಸ್ತ್ರಜ್ಞ ಎಂದು ಇವರನ್ನು ಕರೆಯಲಾಗಿದೆ ಅಂತ ಹೇಳ್ಬೋದು. ಇವರು ತಮ್ಮ ಶಿಕ್ಷಣ ವೃತ್ತಿಯನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಡೆಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಸ್ನಾತಕೋತ್ತರ ಡಾಕ್ಟರ್ ಆಫ್ ಫಿಲಾಸಫಿಯನ್ನು ಮುಗಿಸಿದಂಥ ಇವರ ಇಂಡಿಯನ್ ಸೋಷಾಲಜಿಸ್ಟು ಮತ್ತು ಆಂಥ್ರೋಪಾಲಜಿಸ್ಟ್ ಅಂತಲೇ ಕರಿಬೋದು. ಇವ್ರದ್ದು ಫೇಮಸ್ ವರ್ಕು ಅಂದರೆ ಕಾಸ್ಟ್. ಇವ್ರಿಗೆ ಯಾವುದು ಹೀಸ್ ಫೋಕಸ್ ಓನ್ಲಿ caste and caste system, dominant caste and Sanskritization and Westernization ಕಂಪೇರ್ ಮಾಡ್ತಾನೆ. ಸೊ M.N. Srinivas ಅವರು ಕಂಪೇರಿಟಿವ್ ಮೆಥಡನ್ನು ಅಪ್ಲೈ ಮಾಡ್ತಾರೆ ವೆಸ್ಟರ್ನ್ ಕಲ್ಚರ್ಗೂ ಮತ್ತು ಇಂಡಿಯನ್ ಕಲ್ಚರಿಗೂ. ವೆಸ್ಟರ್ನೈಸೇಷನನ್ನು ಸ್ಟಡಿ ಮಾಡಿದವರು, ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಟ್ರೆಡಿಷನ್ಸನ್ನು ಸ್ಟಡಿ ಮಾಡಿ ಕಂಪೇರಿಟಿವ್ ಮೆಥಡನ್ನು ಏನು ಮಾಡ್ತಾರೆ, ಅಪ್ಲೈ ಮಾಡ್ತಾರೆ ಅಂತ. ಇನ್ನು ಸಂಸ್ಕೃತೈಸೇಷನ್ ಹೇಳಬೇಕು ಅಂದರೆ ಫಸ್ಟು ಬ್ರಾಹ್ಮಣೈಸೇಷನ್ ಇದ್ದಂಥದ್ದನ್ನೇ ಸಂಸ್ಕೃತೈಸೇಷನ್ ಅಂತ ಮಾಡಿದರು. ಬ್ರಾಹ್ಮಣರ ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳು, ಆಚಾರ ವಿಚಾರಗಳು, ಸಂಪ್ರದಾಯ ಸಂಸ್ಕೃತಿಗಳನ್ನು ಅನುಕರಣೆ ಮಾಡುವುದೇ ನಾವೇನಂತ ಕರಿತೀವಿ ಸಂಸ್ಕೃತಾನುಕರಣ. ಅಂದರೆ ಬ್ರಾಹ್ಮಣ ಅಥವಾ ಮೇಲ್ಜಾತಿಯವರ ಒಂದು ಪದ್ಧತಿಗಳನ್ನು ಅನುಕರಣೆ ಮಾಡುವುದೇ ಸಂಸ್ಕೃತಾನುಕರಣ ಅಂತ ಕರಿತೀವಿ. ಫಸ್ಟು M.N. Srinivas ಅವರು ಏನು ಮಾಡ್ತಾಯಿದ್ರು, ಬ್ರಾಹ್ಮಣೈಸೇಷನ್, ಬ್ರಾಹ್ಮಣೀಕರಣ ಅಂತ ಕರಿತಾಯಿದ್ರು. ಅದನ್ನೇ ರೀನೇಮ್ ಆಗಿ ಸಂಸ್ಕೃತೈಸೇಷನ್ ಅಂತ ರೀನೇಮ್ ಮಾಡಿ ಏನು ಮಾಡಿದರು, ಬ್ರಾಹ್ಮಣರ ಸಂಸ್ಕೃತಿ
ಸಂಪ್ರದಾಯ, ಅವರ ಆಚರಣೆ ಆಚರಣೆಗಳನ್ನು, ವಿಚಾರಗಳನ್ನು, ಪದ್ಧತಿಗಳನ್ನು, ನೀತಿ ನಿಯಮಗಳನ್ನು ಈ ಸಂಸ್ಕೃತಾನುಕರಣ ಗ್ರಂಥಗಳಲ್ಲಿ ರಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಮಕ್ಕಳೇ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಮ್ಮ ಭಾರತದ ಶ್ರೇಷ್ಠ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಡಾಕ್ಟರ್ ಐರಾವತಿ ಕರ್ವೆ ಅವರ ಬಗ್ಗೆ ಚರ್ಚಿಸೋಣ. ನಮಸ್ತೆ ಮಕ್ಕಳೇ. ಸೊ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಂಡು ಏನು ಮಾಡಿ, ನೋಟ್ಸ್ ಮಾಡಿ ನನ್ನ ಪರ್ಸ್ನಲ್ ನಂಬರ್ಗೆ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.